ನೋಡಿ, ಇದೇ ಈ ರೀತಿಯಾಗಿ ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಪರ್ಮಿಷನ್ ಕೊಡ್ತಾರೆ. ಇವರು ಆಂಧ್ರ ಪ್ರದೇಶ, ತೆಲಂಗಾಣದ ಒಬ್ಬ ಚೀಫ್ ಮಿನಿಸ್ಟರ್ ಮತ್ತು ತೆಲಂಗಾಣ ಆಂಧ್ರ ಜನ ವಿಶೇಷವಾಗಿ ಅಮೇರಿಕಾದಲ್ಲಿ ಬಹಳಷ್ಟು ಈ NRIs ಇದ್ದಾರೆ. ಅವರು ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ, ಇಲ್ಲೇನಾದರೂ ಸಣ್ಣ ಪುಟ್ಟ ಕಾರ್ಖಾನೆಗಳು ತೆಗಿಬೇಕಾದ್ರೆ ಅಲ್ಲಿ ಹೋಗಿ ಅಪೀಲ್ ಮಾಡ್ತಾರೆ. ಯಾಕಂದ್ರೆ ನಾನು ಒಂದು ಸಲ ಅಲ್ಲಿ ಟೆಕ್ಸಾಸ್ ಹೋಗಿದ್ದೆ, ಲೇಬರ್ ಮಿನಿಸ್ಟರ್ ಆಗಿದ್ದೆ. ಆಂಧ್ರದವರು ಭಾಳಷ್ಟು ಜನ ಇದ್ದಾರೆ. ಅವರು ಕೇಳ್ತಾರೆ, ನಾವು ಇನ್ವೆಸ್ಟ್ ಮಾಡಬೇಕಂತೇವೆ, ನಮ್ಗೆ ಸ್ವಲ್ಪ ಜಮೀನು ಬೇಕು, ನಮ್ಗೆ ಟ್ಯಾಕ್ಸ್ ಫ್ರೀ ಬೇಕು, ನಮ್ಗೆ ಇಂಥವೆಲ್ಲ. ಅದಕ್ಕಾಗಿ ಸಾಕಷ್ಟು ಚೀಫ್ ಮಿನಿಸ್ಟರ್ಗಳು ಅಮೇರಿಕಕ್ಕೆ, UK ಎಲ್ಲೆಲ್ಲಿ ಯಾರು ಬಂಡವಾಳ ಹೂಡ್ಬೋದು ಅಂಥ ರಾಜ್ಯಗಳಿಗೆ ವಿಸಿಟ್ ಮಾಡ್ತಾರೆ. ಇಲ್ಲಿ ಅವರಿಗೆ ಈ ರೀತಿಯಾಗಿ ಪರ್ಮಿಷನ್ನ ಡಿನೈ ಮಾಡೋದು ಇದು ಅನ್ಯಾಯ. ಮತ್ತು ಇಂಥದ್ದು ಮಾಡಲಿಕ್ಕೆ ಇವರು ಅಟ್ಲೀಸ್ಟ್ ಇದು ದೇಶಕ್ಕೆ ಒಳ್ಳೇದಾಗ್ತದೆ, ಅಲ್ಲಿಂದ ಏನಾದ್ರು ಬಂಡವಾಳ ಬಂದರೆ ರಾಜ್ಯಕ್ಕೆ ಒಳ್ಳೇದಾಗ್ತದಲ್ಲ, ದೇಶಕ್ಕೂ ಒಳ್ಳೇದಾಗ್ತದೆ. ಸೊ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪರ್ಪಸ್ಲಿ ಪ್ರಿವೆಂಟ್ ಮಾಡ್ತಾ ಇದೆ. ಮತ್ತು ಅವರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ತರ್ಬೋದು. ಅವ್ರು ಯಾಕೆ ಹೋಗಬೇಕು, ಯಾರೇ ಬಂದರೂ ನಮ್ಮ ಹತ್ರ ಬರಲಿ ಅನ್ನೋ ಭಾವನೆ ಅವ್ರದ್ದು ಇರ್ಬೋದು. ಬಟ್ ಇದು ಭಾಳ ತಪ್ಪು. ಮತ್ತು ನಾನು ಇಂಥ ಆ್ಯಟಿಟ್ಯೂಡನ್ನು ಕಂಡೆಮ್ ಮಾಡ್ತೇನೆ. ಯಾಕಂದ್ರೆ ನೀವು ಯಾವುದೇ ಸರ್ಕಾರ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ತರೋದು ದೇಶಕ್ಕಾಗಿ ತರ್ತದೆ. ಒಬ್ಬ ಚೀಫ್ ಮಿನಿಸ್ಟರ್ ಇವತ್ತು ಇರ್ತಾನೆ, ನಾಳೆ ಇರಲ್ಲ. ಆದರೆ ಇನ್ವೆಸ್ಟ್ಮೆಂಟು ಅಥವಾ ಕಾರ್ಖಾನೆಗಳು ಬಂದಿವು, ಅವು ಅಟ್ಲೀಸ್ಟ್ ಇಲ್ಲಿ 15, 20, 50 ವರ್ಷ ಇರ್ತಾರೆ. ಅದಕ್ಕೆ ಈ ಅವರು ಡಿನೈ ಮಾಡಿದ ತಪ್ಪು ಮಾಡಬಾರ್ದು. Prime Minister Modi says policies should be formulated based on the needs of the country and its people, rather than forcing the country to adopt the policies themselves. That is what Pandit Jawaharlal Nehru did. He did according to needs. At that time, aim was needed. He did. Public sector was needed. He did. Then he needed education is important. So many aims. Then this IIT, IIM. ಇವೆಲ್ಲ ಮಾಡಿದ್ದು ಅದ್ರ ಸಲಕ್ಕೆ. ಇನ್ ದಟ್ ಸರ್ಕಮ್ಸ್ಟಾನ್ಸಸ್ ನಮ್ಮ ದೇಶದಲ್ಲಿ ಏನು ಇರಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇವು ಇರಲಿಲ್ಲ ಅವಾಗ. ನಮ್ಮಲ್ಲಿ ಈಗ ಒಂದೇ ಮೆಡಿಕಲ್ ಕಾಲೇಜ್ ಯಾವಾಗ ಬಂದಿದ್ದು, ಅದನ್ನು ಜವಾಹರ್ಲಾಲ್ ನೆಹರು ಟೈಮ್ನಾಗ ಬಂದಿದ್ದು. ಇಲ್ಲಿರೋದು ಬೆಳಗಾಂನಾಗಿರೋದು. ಇವೆಲ್ಲ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆ ಕೆಳಗೆ ಬಂದಿದ್ದು. ಅದಕ್ಕೆ ಯಾರೇ ಮಾಡಿದ್ರು ನೀಡ್ ಬೇಸ್ಡ್ ಮಾಡಬೇಕು ಅಂದ್ರೆ ಅವ್ರ ಬಳಿ ಪ್ಲ್ಯಾನ್ ಬೇಕು. ಆ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಇಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಸಾಮಾನ್ಯ ಜನರಿಗೆ ಏನು ಅನುಕೂಲ ಆಗ್ತದೆ ಅಂಥ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಅಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು. ಈಗ ಅದನ್ನು ಈಗ ಮೋದಿಯವರು ಬಿಟ್ಟೇ ಬಿಟ್ಟಾರೆ. ಅದಕ್ಕೆ ಅವ್ರು ಹೇಳೋದೇನೆಂದರೆ, ಯಾರು ಏನಾರ ಮಾಡ್ಕೊಳ್ಳಿ, ನನಗೇನು ಬೇಕು ಅದನ್ನೇ ನಾನು ಮಾಡೋದು. ಸೊ ನೀಡ್ ಬೇಸ್ಡ್ ಎಲ್ಲಿ ಮಾಡಿದ್ದಾರೆ. ನಾನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳ ತರಕ್ಕೆ ಜರ್ಮನಿ ಸರಿ ಇದು ಮಾಡಿದ್ದೆ. ಈ ಗುಲ್ಬರ್ಗಾದಾಗ ಒಂದು ತಂದಿದ್ದೀನಿ, ಬೆಂಗಳೂರಿನಾಗ ಒಂದು ತಂದಿದ್ದೀನಿ. ಇದೇ ರೀತಿಯಾಗಿ ಡೆಲ್ಲಿ, ಬೇರೆ ಕಡೆ ಜರ್ಮನ್ ಸರಿ ನಾನು ಕೊಲಾಬ್ರೇಟ್ ಮಾಡಿಕೊಂಡು ಅದೇ ರೀತಿಯಾಗಿ ಈ ITI ಅಪ್ಗ್ರೇಡ್ಸ್ ಮಾಡಿದೆ. ನಾನು ಎಲ್ಲಿ ಒಂದು ITI ಇದೆ ಅಂಥ ಕಡೆ ನಾನು ಈವ್ನಿಂಗ್ ಒಂದು, ಮಾರ್ನಿಂಗ್ ಒಂದು ಕೋರ್ಸ್ ನಡೆಸಿ ನಮ್ಮ ಮಕ್ಕಳಿಗೆ ಹೆಚ್ಚಿಗೆ ರೀತಿಯಾಗಿ ಅಡ್ಮಿಟ್ ಆಗಲಿ ಅಂತ. ಅಂದರೆ ನೀವು ಸ್ಕಿಲ್ ಡೆವಲಪ್ ಮಾಡದೆ ಹೋದರೆ ನಮ್ಮ ಮಕ್ಕಳಿಗೆ ಎಲ್ಲಿಯೂ ನೌಕರಿ ಸಿಗೋದಿಲ್ಲ. ಇಲ್ಲಿ ಫಾರ್ಚುನೇಟ್ಲಿ ನಾ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಒಂದು ಸ್ಕಿಲ್ ಡೆವಲಪ್ಮೆಂಟ್
ಇಲ್ಲಿ ಬಸವೇಶ್ವರ ನಗರದಾಗ ತೆಗೆದೇವೆ, ಇಲ್ಲಿ ಇನ್ನೊಂದು ಜರ್ಮನಿಯಿಂದ ತೆಗೆದೇವೆ. ITIಗಳು ಇನ್ಕ್ರೀಸ್ ಮಾಡಿದ್ವು. ಪ್ರೈವೇಟ್ ITIಗಳಿಗೂ ಹೆಚ್ಚಿನ ಪ್ರೋತ್ಸಾಹ ಲೇಬರ್ ಮಿನಿಸ್ಟರ್ ಇದ್ದಾಗ ನಾನು ಕೊಟ್ಟೆ. ಯಾಕೆ? ಉದ್ದೇಶ ಏನಂತಂದ್ರೆ ಇದು ಸ್ಕಿಲ್ ಡೆವಲಪ್ಮೆಂಟ್ ಬಂತಂದ್ರೆ ಏನಾದರೂ ಮಾಡಿ ಎಲ್ಲಿಯಾದರೂ ಹೋಗಿ ಬದುಕ್ತಾನೆ ಮನುಷ್ಯ. ಮತ್ತೆ ಸ್ಕಿಲ್ ಇಲ್ಲ ಅಂದ್ರೆ ಬರೀ ನಾ BA ಓದ್ದ MA ಓದ್ದ ಅಂದ್ರೆ ಅದು ಒಂದಕ್ಕೆ ಎಲ್ಲಿ ನೌಕರಿಗಳು ಸಿಗೋದಿಲ್ಲ. ದಟ್ಸ್ ವೈ ಐ ಆಮ್ ಸೇಯಿಂಗ್ ವಾಟ್ ಮೋದಿ is now realizing this has been already done by Pandit Jawaharlal Nehru ji. His vision for education, his vision for youths was greater than Mr. Modi.